ನಮಸ್ತೆ. ಪ್ರಾಪರ್ಟೀಸ್ ಕರ್ನಾಟಕ, ನಾನು ಉಡುಪ. ಇದೊಂದು ನಕ್ಷೆ ರೋಡು, 33 ಫೀಟ್ಸ್ ಬರುತ್ತೆ. ಒಂದು ಚೈನು ಇದರಿಂದ ಒಂದು ಲೇಕಿಗೆ ಹೋಗುತ್ತೆ. ಲೇಕ್ ಹೋದ ತಕ್ಷಣ ಈ ರಸ್ತೆ ಎಂಡ್ ಆಗುತ್ತೆ, ದೊಡ್ಡ ರೋಡು. ಸೊ ಇಲ್ಲಿಂದ ಒಂದು 800 ಮೀಟ್ರು ಒಂದು ವಿಲೇಜ್, ದೊಡ್ಡ ವಿಲೇಜ್ ಬರುತ್ತೆ. ಅಲ್ಲೇ ಒಂದು ಟಾರ್ ರೋಡ್ ಬರುತ್ತೆ, ಬಸ್ ರೂಟ್ ಬರುತ್ತೆ. ಸೊ ಒಂದು ಚೈನು ನಕ್ಷೆ ರೋಡು, ಇಲ್ಲಿಂದ 800 ಮೀಟ್ರು. ದೆರ್ ಇಸ್ ಬಿಗ್ ವಿಲೇಜ್ ಆ್ಯಂಡ್ ಬಸ್ ರೂಟ್ ಆಲ್ಸೋ. It is government road, south facing. This is one of the second main entrance the property. The well maintained coconut farmland ಜೊತೆಗೆ ಮಹಾಗನಿ ಮರ ಇರುವಂಥ ಒಂದು ಬ್ಯೂಟಿಫುಲ್ ತೋಟ. ಇದರ ವಿಸ್ತೀರ್ಣ ಬಂದು 5 ಎಕರೆ 35 ಗುಂಟೆ. ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ, ಮೂಲಬಂದ್ ಜನರಲ್ಲು ತೊಗೊಂಡಿದ್ದಾರೆ. ಸುತ್ತ ಈ ಥರ ಮಿಸ್ ಫೆನ್ಸಿಂಗ್ ಆಗಿದೆ. ಸೊ ಲ್ಯಾಂಡ್ ಸುತ್ತಲೂ ಕೂಡ ಈ ಥರ ಒಂದು 4 ವರ್ಷದ ಮಹಾಗನಿ ಟ್ರೀಯನ್ನು ಕಾಣ್ಬೋದು. ಇದು 380 ಇದೆ. ಇದರ ಹಾರ್ವೆಸ್ಟಿಂಗ್ ಟೈಮ್ ಅದು 15 to 16 ಇಯರ್ಸು. ಇದರ ಸುತ್ತಳತೆ ಬಂದರೆ ಅವತ್ತಿಗೆ ಒಳ್ಳೆ ಸುತ್ತಳತೆ ಬಂದು ಒಳ್ಳೆ ಗರ್ಗ್ ಬಂದರೆ ಒಂದು ಮರಕ್ಕೆ ಮಿನಿಮಮ್ 1 ಲಕ್ಷದಿಂದ 3 ಲಕ್ಷ ತನಕ ಮಾರ್ಕೆಟ್ ಪ್ರೈಸ್ ಇದೆ. ನೀವು ಬೇಕಾದರೆ ಆ ಯೂಟ್ಯೂಬಲ್ಲಿ ಚೆಕ್ ಮಾಡ್ಕೋಬೋದು. ಈ ಥರ ಮಹಾಗನಿ ಕಮರ್ಷಿಯಲ್ ಟ್ರೀ 380 ಇದೆ. ಉಳಿದಂತೆ 4 ವರ್ಷದ ತೆಂಗು 400 ಇದೆ. ಸಾಯಿಲ್ ತುಂಬ ಚೆನ್ನಾಗಿದೆ, ಗುಡ್ ಫರ್ಟೈಲ್ ಸಾಯಿಲು, ರೆಡ್ ಸಾಯಿಲು. ಒಂದು ಒಳ್ಳೆಯ ಪ್ರಾಪರ್ಟಿ ತೆಗೆದುಕೊಂಡವ್ರಿಗೆ ಇನ್ನೊಂದು 2 ವರ್ಷಕ್ಕೆ ಈ ತೆಂಗಿನ ಮರದಿಂದ ರೆವಿನ್ಯೂ ಸ್ಟಾರ್ಟ್ ಆಗುತ್ತೆ. ಎಂಥ ರೆವಿನ್ಯೂ ಅಂದರೆ ಊಹಿಸಲು ಅಸಾಧ್ಯವಾಗಿರ್ತಕ್ಕಂಥ ರೆವಿನ್ಯೂ. ಏಕೆ 400 ಮರಗಳಲ್ಲಿ ಕಮ್ಸೆ ಕಮ್ ಒಂದು ಮರ 200 ಟೆಂಡರ್ ಕೋಕೋನಟ್ ಎಳ್ನೀರು ಕೊಟ್ಟರು ಕೂಡ 80,000 ಫಾರ್ ಇಯರ್ ಎಂಟೈರ್ ಟ್ರೀಯಿಂದ. ಇವತ್ತೇ ಮಾರ್ಕೆಟ್ ಬೆಲೆ 35 ರೂಪಾಯಿ ಇದೆ. ನೀವು ಲೆಕ್ಕ ಹಾಕ್ಕೊಳ್ಳಿ. ಅದನ್ನು ಮಲ್ಟಿಫೈ ಮಾಡಿದ್ರೆ ಇದರಿಂದ ಎಷ್ಟು ಆದಾಯ ಬರುತ್ತೆ ಮುಂದಿನ ದಿನಗಳಲ್ಲಿ ಅಂತ ಲೆಕ್ಕ ಹಾಕ್ಬೋದು. ಏಕೆಂದರೆ ಇನ್ವೆಸ್ಟರು ಎಲ್ಲಿ ಹೂಡಿಕೆ ಮಾಡ್ತಾಯಿದ್ದೀವಿ, ನಮ್ಮ ಇನ್ವೆಸ್ಟ್ಮೆಂಟು ಸೇಫಾ, ರಿಟರ್ನ್ ಬರುತ್ತಾ ಅಂತಕ್ಕಂಥ ಸಾಕಷ್ಟು ಜನ ಯೋಚನೆ ಮಾಡ್ತಾರೆ. ನಾನಾದರೂ ಕೂಡ ಅಷ್ಟೇ, ನೀವಾದರೂ ಕೂಡ ಅಷ್ಟೇ. ಏಕೆಂದರೆ ದೊಡ್ಡ ಅಮೌಂಟ್ ಆದ್ದರಿಂದ ಒಂದು ಸ್ವಲ್ಪ ಹೂಡಿಕೆ ಎಲ್ಲಿ ಮಾಡಬೇಕು ಯೋಚನೆ ಮಾಡಬೇಕಾಗತ್ತೆ. ಸೊ ಅದಕ್ಕೆ ಒಂದು ಸೂಟಬಲ್ ಜಾಗ ಅಂದರೆ ದಿಸ್ ಈಸ್ ವೆಲ್ ಮೇಂಟೈನ್ಡ್ ಕೋಕೋನಟ್ ಫಾರ್ಮ್ ಲ್ಯಾಂಡ್. ಎಂಟೈರ್ ಲ್ಯಾಂಡು ಇಂಡಿವಿಜುವಲಾಗಿ ಪ್ರತಿ ಮರಕ್ಕೂ ನೀರು ಹೋಗಲಿಕ್ಕೆ ಇಂಡಿವಿಜುವಲ್ ಟ್ಯಾಪ್ ಇದೆ, PVC ಪೈಪು. ಒಂದು ಕಡೆ ಗ್ರೇಟ್ ವಾಲ್ ಆನ್ ಮಾಡಿದ್ರೆ ಎಲ್ಲ ಕಡೆ ನೀರು ಪಾಸ್ ಆಗುತ್ತೆ. ಇದರ ವ್ಯವಸ್ಥೆ ಏನಪ್ಪ ಅಂದರೆ ಮುಂದಿನ ದಿನಗಳಲ್ಲಿ ಲೇಬರ್ಲೆಸ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ. ಪಕ್ಕದಲ್ಲಿ ವಿಲೇಜ್ ಇದೆ, ದೊಡ್ಡ ವಿಲೇಜ್, 2 ವಿಲೇಜ್ ಬರ್ತವೆ. 2 ಕಡೆ ರಸ್ತೆ ಇದೆ. ಒಂದು ಮನೆ ನೋಡ್ಬೋದು ನೀವು, ಬ್ಯೂಟಿಫುಲ್ ಮನೆ, ಹೊಸ ಮನೆ. ನೀವೇ ಗೃಹ ಪ್ರವೇಶ ಮಾಡ್ಕೋಬೋದು. ಮನೆ ಮುಂದೆ ಫೇವರ್ ಟೈಲ್ಸಲ್ಲಿ ಫಿನಿಶಿಂಗ್ ಆಗಿದೆ. ಆ ಮನೆ ಅಳತೆ ಬಂದು 100 ಬೈ 60. ಅದ್ರಲ್ಲಿ 30-40 ಮನೆ ಮಾಡಿದ್ದಾರೆ. ಮುಂದೆ ಎಲ್ಲ ಪ್ಲೇಯಿಂಗ್ ಮಾಡೋದಕ್ಕೆ, ಆಟ ಆಡೋದಕ್ಕೆ ಮತ್ತು ರೆಸ್ಟ್ ತೆಗೆದುಕೊಳ್ಳಿಕ್ಕೆ ಫೇವರ್ ಟೈಲ್ಸಲ್ಲಿ ಡಿಸೈನ್ ಮಾಡಿದ್ದಾರೆ. ಒಂಥರ ಟ್ರೆಡಿಷನಲ್ಲಾಗಿ ಆ ಮನೆ ಸುತ್ತ ಕಾಂಪೌಂಡ್ ಹಾಕ್ಕೊಂಡಾರ ತಾವು ನೋಡ್ಬೋದು. ಇನ್ನು ಉಳಿದಂತೆ ಲ್ಯಾಂಡ್ ಮಧ್ಯದಲ್ಲಿ ಸ್ವಂತಕ್ಕೆ ಎಲ್ಲ ಥರದ ಡಿಫ್ರೆಂಟ್ ಫ್ರೂಟ್ ಟ್ರೀಸ್ ಇದೆ. ಪ್ರತಿಯೊಂದು ಟ್ರೀಗಳು 5-10 ಥರದಿದೆ. ಅನಾನಸ್ ಇರ್ಬೋದು, ಮತ್ತು ರಾಮಫಲ, ಸೀತಾಫಲ, ಮ್ಯಾಂಗೋಸು, ಆರೆಂಜು, ಲೆಮನ್ನು, ಸಪೋಟ, ಜಮ್ನೇರಳೆ, ಮತ್ತು ಆ್ಯಪಲ್, ರೆಡ್ ಆ್ಯಪಲ್ ಆ್ಯಂಡ್ ವೈಟ್ ಆ್ಯಪಲ್, ಈ ಥರ ಎಲ್ಲ ಇದೆ. ಆ ಸ್ವಂತಕ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ಮೇನ್ ಕಮರ್ಷಿಯಲ್ ಕ್ರಾಪ್ಸ್ ಬಂದು ಕೋಕೋನಟ್ ಆ್ಯಂಡ್ ಮಹಾಗನಿ ಟ್ರೀಸ್. ಈ ಲ್ಯಾಂಡ್ ಯಾರೇ ತಗೊಂಡ್ರು ಕೂಡ ಈ ಲ್ಯಾಂಡಿಂದ ಯಾರಿಗೂ ಮೋಸ ಆಗೋದಿಲ್ಲ. ಅದು ತುಂಬಾ ಬದುಕ್ತಾನೆ ಅಂತಕ್ಕಂಥ ವಿಶ್ವಾಸ ಈ ತೋಟ ಹೇಳುತ್ತೆ. ನಾನು ಹೇಳ್ತಿಲ್ಲ, ಅಷ್ಟು ಚೆನ್ನಾಗಿದೆ. ಇನ್ನು 2 ವರ್ಷ ಇದನ್ನು ರೆಸ್ಪೆಕ್ಟಿವ್ಲಿ ಇದನ್ನು ಮೇಂಟೈನ್ ಮಾಡಿಕೊಂಡ್ರೆ ಸಾಕು. ಆನಂತರ 100 ವರ್ಷ ಆ ವ್ಯಕ್ತಿಯನ್ನು ಕಾಪಾಡ್ತಕ್ಕಂತಹ ಶಕ್ತಿ ಈ ಒಂದು ತೋಟಕ್ಕಿದೆ. ನಾಟಿ ಶೈಲಿ ಮರಗಳು
ನಾನು ಹೇಳ್ತದಲ್ಲ, ನೀವು ಸ್ಪಾಟ್ ಬಂದಾಗ ಗೊತ್ತಾಗುತ್ತೆ. ಬ್ಯೂಟಿಫುಲ್ ತೋಟ ನೋಡಿ. ನಾನು ಮನೆಗೆ ಎಂಟ್ರಿ ಕೊಡ್ತಿದ್ದೀನಿ. ಲೆಮನ್ ಇದೆಯಲ್ಲ, ಅದು ಬಂದು ಸೀಡ್ಲೆಸ್ಸು. ಇದು ಮನೆ. ಈ ರೀತಿಯಾಗಿ ಟ್ರೆಡಿಷನಲ್ ಆಗಿ ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ. ಇದು ಬಂದು ಓವರ್ ಟ್ಯಾಂಕು. ಇದು ಮನೆ. ಬ್ಯಾಕ್ ವ್ಯೂವು. ನೀರಂತೂ ತುಂಬ ಚೆನ್ನಾಗಿದೆ. 2 ಬೋರ್ವೆಲ್ ಇದೆ, ಪಕ್ಕದಲ್ಲಿ ಕೆರೆ ಇದೆ. ಪ್ರತಿ ಬೋರಲ್ಲೂ ಕೂಡ 2.5 ಇಂಚಸ್ಸು ಈಲ್ಡಿಂಗ್ ಇದೆ, ವಾಟರ್ ಈಲ್ಡಿಂಗ್ ಬರುತ್ತೆ. ಇದು ಬಂದು ಆ್ಯಪಲ್ ಟ್ರೀ. ಇದು ಈ ಥರದ ಒಂದು 5-10 ಇರ್ಬೋದು. ಇದು ಮನೆಯ ಮುಂದೆ ಇರತಕ್ಕಂಥ ಒಂದು ಪ್ರಾಂಗಣ. ಫೇವರ್ ಟೈಲ್ಸಲ್ಲಿ ಡಿಸೈನ್ ಆಗಿದೆ. ಸ್ವಲ್ಪ ಟಚ್ ಅಪ್ ಮಾಡಿಕೊಡ್ಬೇಕು. ಒಂದು 5% ಕೆಲಸ ಇದೆ, ಮಾಡಿಕೊಡ್ತಾರೆ. ಸೊ ದಿಸ್ ಇಸ್ ಫ್ರಂಟ್ ವ್ಯೂ. ಸೊ 30-40ನಲ್ಲಿ ಮನೆ ಇದೆ. ಮನೆಯ ಸುತ್ತಳತೆ ಬಂದು 100/60. ಅದ್ರಲ್ಲಿ 30-40 ಹೊಸ ಮನೆ ಕಾಣ್ಬೋದು. ಗೃಹ ಪ್ರವೇಶ ತಾವೇ ಮಾಡ್ಕೋಬೋದು. ಇದು ಬಂದು ಎಂಟ್ರೆನ್ಸ್. ಇದು ನಾರ್ತ್ ಕಡೆಯಿಂದ. ಮೊದಲು ನೋಡಿದ್ದು ನೀವು ಸೌತ್ ಫೇಸಿಂಗ್ ರಸ್ತೆ, ಇದು ನಾರ್ತ್ ಕಡೆಯಿಂದ ಬರುತ್ತೆ. ಅದನ್ನು ಕೂಡ ನಾನು ತೋರಿಸ್ತೀನಿ ಫೈನಲಿ. ಈ ಥರ ಮನೆ ಸುತ್ತ ಸ್ಪೇಸಿಯಸ್ ಆಗಿ ಜಾಗ ಬಿಟ್ಕೊಂಡಿದ್ದಾರೆ. ಈ ಥರ ಡಿಫ್ರೆಂಟಾಗಿ ಮನೆಗೆ ಅಂದ ಕೊಡಲಿಕ್ಕೆ ಟ್ರೆಡಿಷನಲ್ ಆಗಿ ಕಾಂಪೌಂಡ್ ಹಾಕ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ. ಇಲ್ಲಿರ್ತಕ್ಕಂಥ ಚೇರ್ಗಳು ತೊಗೊಂಡೋಗ್ತಾರೆ. ಇದು ಯಾವುದೂ ಕೂಡ ಈ ವ್ಯಾಪಾರಕ್ಕೆ ಸೇರುವಂಥ ಪದಾರ್ಥಗಳಲ್ಲ. ಅವ್ರದ್ದು ಇನ್ನೊಂದು ತೋಟ ಇದೆ, ತೊಗೊಂಡೋಗ್ತಾರೆ. ಇನ್ನೊಂದು ಸ್ವಲ್ಪ ಉಳ್ಕೊಂಡಿರ್ತಕ್ಕಂಥ ಟೈಲ್ಸನ್ನು ಇಲ್ಲಿ ಕಂಪ್ಲೀಟ್ ಮಾಡಿಕೊಡ್ತಾರೆ. ಅದೊಂದು ಸ್ವಲ್ಪ ವರ್ಕ್ ಬ್ಯಾಲೆನ್ಸ್ ಇದೆ. ನಾನು ಹೇಳ್ತಿರ್ತಕ್ಕಂಥದ್ದೆಲ್ಲ ನೀವು ಪ್ರತ್ಯಕ್ಷವಾಗಿ ಬಂದಾಗ ನೀವು ಅಲ್ಲಿ ನಿಜವಾಗ್ಲೂ ಕೂಡ ಕಣ್ಣಿಂದ ನೋಡ್ಬೋದು. ಪ್ರತಿಯೊಂದು ಗಿಡದ ಮಧ್ಯೆ ಮಿನಿಮಮ್ 30 ಅಡಿ ಜಾಗ ಬಿಟ್ಕೊಂಡಿದ್ದಾರೆ. ಮತ್ತು ಡ್ರಿಪ್ ಇರಿಗೇಷನ್ನು, 2 ಬೋರ್ವೆಲ್ಲು, ಪವರು 24 ಅವರ್ಸು ನಿಮಗೆ ಪವರ್ ಸಿಗುತ್ತೆ. ಇಂಡಿವಿಜುವಲ್ಲು TC ಇದೆ. ಸ್ವಂತಕ್ಕೆ ಅವರೇ ಮಾಡ್ಕೊಂಡಿರ್ತಕ್ಕಂಥದ್ದು. ಯಾರು ಕೂಡ ಅದನ್ನು ಯೂಸ್ ಮಾಡೋಕ್ಕಾಗಲ್ಲ, ಇವರೊಬ್ಬರೇ ಯೂಸ್ ಮಾಡ್ಬೋದು. ಇದು ಮೈಸೂರಿಗೆ 44 ಕಿಲೋಮೀಟ್ರ್ ಆಗುತ್ತೆ. ರಿಂಗ್ ರೋಡ್ಗೆ 35 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಗೆ ರಫ್ಲಿ 185 ಕಿಲೋಮೀಟ್ರ್ ಆಗ್ಬೋದು. ಇಲ್ಲೊಂದು ಹೋಬಳಿ ಮಟ್ಟದ ವಿಲೇಜ್ ಬರುತ್ತೆ, ಅಲ್ಲಿಗೊಂದು 15 ಕಿಲೋಮೀಟ್ರ್ ಆಗಬಹುದು. ಒಂದು ಬ್ಯೂಟಿಫುಲ್ ತೋಟವನ್ನು ಯೂಟ್ಯೂಬ್ ಮುಖಾಂತರ ಪ್ರಾಪರ್ಟೀಸ್ ಕರ್ನಾಟಕ ಇದ್ರ ಮುಖಾಂತರ ನಿಮಗೆ ತಲುಪ್ತಾ ಇದೆ. ನೋಡಿಬಿಟ್ಟು ಬಂದು ತಗೊಂಡ್ರೆ, ಸೊ ನೀವು ಇನ್ವೆಸ್ಟ್ ಮಾಡ್ತಕ್ಕಂಥ ಏನು ಇನ್ವೆಸ್ಟ್ಮೆಂಟ್ ಅಮೌಂಟು ಏನು ಇನ್ವೆಸ್ಟ್ ಮಾಡ್ತೀರಾ ಅದು ವರ್ತಾಗಿ ಈ ಲ್ಯಾಂಡು ನಿಮಗೆ ಇದೆ. ಮೋಸ ಅಂತ ಆಗೋದಿಲ್ಲ. ಇದು ಬಂದು ಪಂಪ್ ಹೌಸು. ಈ ಲ್ಯಾಂಡ್ ತೆಗೆದುಕೊಳ್ತಕ್ಕಂಥ ಅದೃಷ್ಟವಂತೂ ಯಾರಿದ್ರೂ ಗೊತ್ತಿಲ್ಲ. ಯಾಕೆಂದರೆ ಭೂಮಿ ಋಣ ನಾವು ಹೇಳೋಕ್ಕಾಗಲ್ಲ. ಬಟ್ ನಮ್ಮ ಪ್ರಯತ್ನ ನಾವಿದ್ದೀವಿ. ಈಗ ಒಬ್ಬರು ಬಂದು ಕಾರಲ್ಲಿ ಬಂದು ನೋಡ್ತಾ ಇದ್ದಾರೆ. ಗೊತ್ತಿಲ್ಲ, ಭೂಮಿ ಋಣ ಯಾರು ಸೇರಬೇಕು ಅಂತ ಅವ್ರಿಗೆ ಸೇರುತ್ತೆ. ಮತ್ತು ಸ್ಟ್ರೀಟ್ ಲೈಟು, ಫ್ಲಡ್ ಲೈಟು, ಸೋಲಾರ್ ಲೈಟ್ ಎಲ್ಲ ಇದೆ. ಇದು ಬಂದು ಫ್ರಂಟ್ ಎಂಟ್ರೆನ್ಸು. ಇದು ಬಂದು ಸ್ಲೈಡಿಂಗ್ ಗೇಟು. ಈ ಥರ ಬೋರ್ವೆಲ್ ರೆಡಿ ಇದೆ. ಇದು 1 TC. ಇದು ದಿಸ್ ಈಸ್ ಸ್ಲೈಡಿಂಗ್ ಗೇಟ್.
ಅಟ್ ನಾರ್ತ್ ಸೈಡ್. ಇದು ಉದ್ದಕ್ಕೂ ಕೂಡ ಮಹಾಗನಿ ಲೈನ್ ಇದು, ಅಂದರೆ ಎಂಟೈರ್ ಲ್ಯಾಂಡ್ ಸುತ್ತಲೂ ಕೂಡ ಇದನ್ನು ಮಹಾಗನಿ ಹಾಕ್ಕೊಂಡಿದ್ದಾರೆ. ಈಗ ಅದಕ್ಕೆ 4 ವರ್ಷ ಆಗಿದೆ, 380 ಇದೆ. ಬ್ಯೂಟಿಫುಲ್ ತೋಟ ನಿಮಗಾಗಿ. ಇದು ಬಂದು ನಾರ್ತು, ಇಲ್ಲಿಂದ ಒಂದು ಟಾರ್ ರೋಡ್ ಬರುತ್ತೆ. ಅಲ್ಲಿ ಮನೆ ಎಲ್ಲೋ ಮನೆ ಕಾಣ್ತಿದೆಯಲ್ಲ, ಅದು ಬಂದು ಟಾರ್ ರೋಡು. ಅಲ್ಲಿ ಬಸ್ ರೂಟ್ ಇದೆ. ಅಲ್ಲಿ ವೈಟ್ ಮನೆ ಕಾಣ್ತಿರ್ತಕ್ಕಂಥದ್ದು ಒಂದು ವಿಲೇಜು. ಅದು ಇಲ್ಲಿ ಟಾರ್ ರೋಡಿಂದ ಇಲ್ಲಿ ಬಂದರೆ 200 ಮೀಟ್ರು ಇಲ್ಲೇ ಬರ್ಬೋದು. 200 ಮೀಟ್ರಲ್ಲಿ 100 ಮೀಟ್ರು ಗೌರ್ಮೆಂಟ್ ರೋಡು, ಅಲ್ಲಿಂದ ಮತ್ತೆ 100 ಮೀಟ್ರು ಒಪ್ಪಂದದ ರಸ್ತೆ. ಇದು ಒಬ್ಬರು ಮಾತ್ರ ಅಲ್ಲ, ಇಲ್ಲೆಲ್ಲ ಲ್ಯಾಂಡ್ಗಳಿಗೆ ಇದು ಒಪ್ಪಂದ ರಸ್ತೆ. ಯಾರು ಬೇಕಾದ್ರೂ ಬರ್ಬೋದು, ಇದನ್ನು ಯಾರೂ ಕೂಡ ಅಡ್ಡಿಪಡಿಸೋದಿಲ್ಲ, ಆಯಿತಾ. ಉದ್ದಕ್ಕೂ ಲೈನ್ ಹೋಗಿದೆಯಲ್ಲ, ಎಲೆಕ್ಟ್ರಿಕ್ ಲೈನ್ ಇದೆ. 20 ಅಡಿ ರೋಡು. ಇದಲ್ಲದೇ ಇದು ನಾರ್ತ್ ಎಂಟ್ರೆನ್ಸ್ ರೋಡು. ಇದಲ್ಲದೇ ಸೌತ್ಗೆ ಅದು ನಕ್ಷೆ ರೋಡು, ಗೌರ್ಮೆಂಟ್ ರೋಡು. ಅದು 800 ಮೀಟ್ರ್ ಆಗುತ್ತೆ ಟಾರ್ ರೋಡಿಂದ, ವಿಲೇಜಿಂದ. ಇದು ಬಂದು ಸ್ಲೈಡಿಂಗ್ ಗೇಟ್ ಇರುವಂತಹ ಎಂಟ್ರೆನ್ಸು ನಾರ್ತ್. ಇದು ನಾರ್ತ್ ಕಡೆಯಿಂದ ಮನೆಗೆ ಎಂಟ್ರೆನ್ಸ್. ಇಲ್ಲಿ ಒಂದು ಸ್ವಲ್ಪ ಟೈಲ್ಸ್ ಬರುತ್ತೆ. ಇಲ್ಲಿ ಏನು ಕಲ್ಲಿದೆ ಇದನ್ನು ಬಿಗಿ ಬರಲಿ ಅಂತ ಹಾಕ್ಕೊಂಡಿರ್ತಕ್ಕಂಥದ್ದು. ಈಗ ಮಳೆಗಾಲ ಇರೋದ್ರಿಂದ ಪೆಂಡಿಂಗ್ ಇಟ್ಟಿದ್ದಾರೆ. ಈ ಟೈಲ್ಸೆಲ್ಲ ಹಾಕಿ ಫಿನಿಶಿಂಗ್ ಮಾಡಿಕೊಡ್ತಾರೆ. ಒಂದು ಒಳ್ಳೆಯ ಬ್ಯೂಟಿಫುಲ್ ತೋಟ. ನಾನೀಗ ಮನೆ ಮೇಲ್ಗಡೆ ಏರಿಯಲ್ ವ್ಯೂನಲ್ಲಿ ತೋರಿಸ್ತೀನಿ ನೋಡಿ. ಮನೆ ಒಳಗಡೆ ಕೀ ಇಲ್ಲ, ಕೀ ಓನರ್ ತಗೊಬರ್ತಾರೆ, ಅವಾಗ ನೀವು ನೋಡ್ಬೋದು. ಮನೆ ಹೊಸ ಮನೆ, ನಾಟಿ ಶೈಲಿ ಮರಗಳು, 100 ವರ್ಷ ಬದುಕುವಂಥ ಮರಗಳು. ದಿಸ್ ಈಸ್ ಏರಿಯಲ್ ವ್ಯೂ ಆಫ್ ದ ಲ್ಯಾಂಡ್. ವಾಟ್ ಎ ಬ್ಯೂಟಿಫುಲ್. ಇಂಥ ಲ್ಯಾಂಡು ಯಾರೇ ತಗೊಳ್ಳಿ, ಖಂಡಿತವಾಗ್ಲೂ ಕೂಡ ಅವರು ಜೀವನದಲ್ಲಿ ಸಸ್ಟೈನ್ ಆಗ್ತಾರೆ, ಬದುಕ್ತಾರೆ. ಒಂದು ಒಳ್ಳೆ ಜನರಿಗೆ ಸೇರುತ್ತೆ, ಮತ್ತು ಒಂದಷ್ಟು ಜನ ವರ್ಕರ್ಗಳಿಗೆ ಕೆಲಸ ಸಿಗುತ್ತೆ. ನೋಡಿ, ಮನೆ ಮೇಲೆ ನಿಂತು ವಿಡಿಯೋ ಮಾಡ್ತಾಯಿದ್ದೀನಿ. ಮನೆ ಮೇಲೆ ಸೂಪರಾಗಿ ಕಾಣುತ್ತೆ. ಇನ್ ಜಸ್ಟ್ ನೆಕ್ಸ್ಟ್ 2 ಇಯರ್ಸ್ ಇದರ ಅಷ್ಟೇ ಶೇಪ್ ಮತ್ತೆ ಚೇಂಜ್ ಆಗುತ್ತೆ. ಫಲ ಕೂಡ ಸ್ಟಾರ್ಟ್ ಆಗುತ್ತೆ. ಆ ಫಲವನ್ನು ಬಂದಾಗ ಆ ಎಂಜಾಯ್ ಮಾಡ್ತಕ್ಕಂಥ ವ್ಯಕ್ತಿ ಯಾರಾದರೂ ಆಗಿರ್ಬೋದು, ಅವ್ರು ತುಂಬ ಅದೃಷ್ಟಶಾಲಿಗಳು ಅಂತ ನಾನು ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೇನೆ. ಕಾಲ್ ಮಾಡಿ, ತಡ ಮಾಡಬೇಡಿ. ಒಳ್ಳೆ ಪ್ರಾಪರ್ಟಿ, ಯಾರು ಬೇಕಾದ್ರೂ ತೊಗೊಳ್ಳಿ. 5 ಎಕರೆ 35 ಗುಂಟೆ. ಮೈಸೂರಿಗೆ 44 ಕಿಲೋಮೀಟ್ರು, ರಿಂಗ್ ರೋಡ್ಗೆ 35 ಕಿಲೋಮೀಟ್ರು, ಬೆಂಗಳೂರಿಗೆ 180 ಕಿಲೋಮೀಟ್ರ್ ರಫ್ ಆಗಿ. ಇಲ್ಲಿ ನಂಜನಗೂಡಿಗೆ ಒಂದು 30 ಕಿಲೋಮೀಟ್ರ್ ಆಗ್ಬೋದು. ಒಂದು ಹೋಬಳಿ ಮಟ್ಟದ ವಿಲೇಜ್ಗೆ 15 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿ ಮನೆ ಇದೆ, ಅದು ವಿಲೇಜು. ಪಕ್ಕದಲ್ಲಿ ಫಾರ್ಮ್ ಲ್ಯಾಂಡ್ ಇದೆ, ಆ ಪಕ್ಕದೇ ಟಾರ್ ರೋಡು. ಕರೆ ಮಾಡಿ, ನಾನು ಹುಡುಪ ಇದ್ದೀನಿ. 9901323456. ಜೊತೆಗೆ ನಿಮ್ಮಲ್ಲಿ ಇರ್ತಕ್ಕಂಥ ಯಾವುದೇ ಪ್ರಾಪರ್ಟಿ ಸೇಲ್ ಮಾಡಬೇಕಾದ್ರೆ ಗುಡ್ ಪ್ಲ್ಯಾಟ್ಫಾರ್ಮ್ ಮುಂದೆ ಇಟ್ ಈಸ್ ಪ್ರಾಪರ್ಟೀಸ್ ಕರ್ನಾಟಕ ಅಟ್ ಯೂಟ್ಯೂಬ್ ಚಾನಲ್ ಕೊಡಿ, ಸೇಲ್ ಮಾಡ್ಕೊಳ್ಳೋಣ. ಜೊತೆಗೆ ಈ ಪ್ರಾಪರ್ಟಿ ಕೂಡ ತೆಗೆದುಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.